ಹಾಯ್, ಈ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗ್ ಕ್ಲಿಪ್ ಮದುವೆಯ ದಿವಸದ್ದು ವಿಡಿಯೋ ಇದು ಆ್ಯಕ್ಚುಲಿ. ಇದು ತಿಂಡಿ ತಿಂತಾ ಇದ್ದಿದ್ದು ನಾನು ಮತ್ತು ಗೋಕುಲು. ನಾವು ಅಕ್ಕಿ ರೊಟ್ಟಿ ತಿಂತಾ ಇದ್ವಿ. ಮದುವೆ ಮನೇಲಿ ತಿನ್ನಲಿಲ್ಲ, ಯಾಕಂದರೆ ಮದುವೆ ಮನೇಲಿ ಜಾಗ ಕಮ್ಮಿ ಇತ್ತು, ಜೊತೆಗೆ ಜನ ಜಾಸ್ತಿ ಇದ್ದರು, ಮಲಗಲಿಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ರಿಲೇಟಿವ್ ಹೌಸಲ್ಲಿ ಮಲ್ಕೊಂಡ್ವಿ. ಬೆಳಗ್ಗೆ ಅಮ್ಮ ಬಂದು ನೋಡೋ ಅಷ್ಟಿಗೆ ಎಲ್ಲ ಶಾಸ್ತ್ರ ಮುಗಿದ್ಬಿಟ್ಟಿತ್ತು. ಬೆಳಗ್ಗೆ ಮಾಡೋದೆಲ್ಲ ಮುಗ್ದಿತ್ತು. ಆಮೇಲೆ ನಮ್ಮಮ್ಮ ಹೋಗಿ ನೋಡ್ಕೊಬರೋಷ್ಟಿಗೆ ಎಲ್ಲ ಆಗೋಗಿತ್ತು. ಸೊ ವಾಪಸ್ ಬಂದರು. ರೆಡಿಯಾಗಿ ಹೋಗೋ ಅಷ್ಟಿಗೆ ಒಂದು ದಿಬ್ನ ಬಂದಿತ್ತು.
ರೆಡಿ ಆದಾಗ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ಅದಾದಮೇಲೆ ಮದುವೆ ಮುಗಿಸ್ಕೊಬಂದು ಫೋಟೋ ಎಲ್ಲ ತಕ್ಕೊಂಡು ರಿಸೆಪ್ಷನ್ದು ಗಿಫ್ಟಿಂಗು ಕೊಟ್ಟು ಆಮೇಲೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಚೆನ್ನಾಗಿತ್ತು, ಜೊತೆಗೆ ಮಜ್ಜಿಗೆ ಕೊಟ್ಟಿದ್ದರು. ನಮ್ಗೆ ತುಂಬ ಖುಷಿ ಆಯಿತು, ಯಾಕಂದರೆ ಈ ಸೆಕೆಗೆ ಮಸಾಲ ಮಜ್ಜಿಗೆ ಕುಡಿದ್ರೆ ತಂಪು ಅನಿಸುತ್ತಲ್ಲ. ಸೊ ಅದಕ್ಕೆ ನಾವೆಲ್ಲ ಮಸಾಲ ಮಜ್ಜಿಗೆ ಕೊಟ್ಟಿರೋ ಊಟನೆಲ್ಲ ಮುಗಿಸ್ಕೊಂಡು ನಮಗೆ ಆ ಡ್ರೆಸ್ಸಲ್ಲಿ ಇರಲಿಕ್ಕಾಗಲಿಲ್ಲ. ಅದಕ್ಕೆ ಜಲ್ದಿ ಹೋಗಿ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ವಾಪಸ್ ಬರೋ ಅಷ್ಟಿಗೆ ಇವ್ರದ್ದು ಕೊನೆಗೆ ದೃಷ್ಟಿ ತೆಗೆದ್ರು ಅಜ್ಜಿ. ಅದಾದಮೇಲೆ ಹುಡುಗ ಹುಡುಗಿನ ಕುಣಿಸಿದ್ರು. ಇಲ್ಲಿ ಕುಣಿಸ್ಬಿಟ್ಟು ಅದೇನೋ ಕಟ್ತಾಯಿದ್ರು ಅವಳಿಗೆ. ಅದಾದಮೇಲೆ ಇಲ್ಲೇ ಹತ್ತಿರದಲ್ಲಿ ದೇವರಿತ್ತು, ಆ ದೇವ್ರ ಹತ್ರ ಕರ್ಕೊಂಡು ಹೋಗಿದ್ರು, ದೇವಸ್ಥಾನದ ಹತ್ರ. ಈ ಸಲ 2 ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಒಂದು ಮನೆ ಹತ್ರ ಇತ್ತು, ಒಂದು ಗಂಡಿನ ಮನೆ ಹತ್ರ ಇತ್ತು. ಅಲ್ಲಿಗೆಲ್ಲ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕುಣಿಸಿ ಇದೇನೋ ಪೂಜೆ ಮಾಡಿ ಅದಾದಮೇಲೆ ಹೋದ್ವಿ ನಾವು. ನಾನು ಆ್ಯಕ್ಚುಲಿ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಯಾಕೆಂದರೆ ಬಿಸಿಲು ಅಲ್ವಾ. ಸೊ ಜೊತೆಗೆ ಫೋನ್ ಎಷ್ಟೋ ತನಕ ಆನ್ ಇಟ್ಕೊಳಕ್ಕಾಗುತ್ತೆ ಹೇಳಿ, ಅದು ಕ್ಯಾಮ್ರಾನ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಚಾರ್ಜ್ ಲೋ ಆಗುತ್ತೆ ಅದಕ್ಕೆ.
ಇದೇ ಆ ಕ್ಲಿಪ್ ಅಲ್ಲಿ ಕೂಡಿಸ್ತಾ ಇರೋದು. ಇದು ಸಣ್ಣ ಪುಟ್ಟ ಕ್ಲಿಪ್ಸ್ ಮಾತ್ರ ತೆಗ್ದಿದ್ದೀನಿ. ಗಂಡಿನ ಮನೆಗೆ ಹೋದ್ಮೇಲೆ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ. ಅಂದರೆ ಊಟದ ಎಲ್ಲ ಯಾವುದು ವೀಡಿಯೋ ಮಾಡಿಲ್ಲ ನಾನು. ನಾವೆಲ್ಲ ಬಂದು ಕೊನೆಗೆ ಗಂಡಿನ ಮನೆಗೆ ಸೇರಿಕೊಂಡ್ವಿ. ಇದೇ ಗಂಡಿನ ಮನೆ. ಅಲ್ಲಿ ಕುಂತ್ಕೊಂಡು ಕೆಲವೊಂದಷ್ಟು ಶಾಸ್ತ್ರ ಮಾಡಿದ್ರು. ಸೊ ಎಂಟ್ರೆನ್ಸ್ ಹೇಗಿತ್ತು ಅಂತ ಇದನ್ನು ನೋಡಿ. ಇದೇ ಎಂಟ್ರೆನ್ಸ್ ಹೇಗೆ ಮಾಡಿದರು ಅಂತ. ಚೆನ್ನಾಗಿತ್ತು, ಫುಲ್ ಗ್ರ್ಯಾಂಡಾಗಿತ್ತು, ಚೆನ್ನಾಗಿತ್ತು, ಎಲ್ಲ ವ್ಯವಸ್ಥೆ ಮಾಡಿತ್ತು. ಇದು ನಮ್ಮ ಅಣ್ಣ, ಅಂದರೆ ನಮ್ಮ ರಿಲೇಟಿವ್ ಅಣ್ಣ. ಅವರು ಒಂದು ಸ್ವಲ್ಪ ಮಾತಾಡಿಸಿದ್ರು. ಆಮೇಲೆ ಅಲ್ಲಿ ಎಲ್ಲ ಜನ ವ್ಲಾಗರ್ಸ್ ಅಂತ ಮಾತಾಡಿಸ್ತಾ ಇದ್ರು. ಎಂಟ್ರೆನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿತ್ತು. ಗಂಡಿನ ತಾಯಿ ಅಂದರೆ ಅವ್ರ ಕಡೆಯವರು ಮಾಡ್ತಾಯಿದ್ರು ಏನೋ ಶಾಸ್ತ್ರದ ಥರ. ಅದನ್ನ ನೋಡ್ತಾ ಮುಂದೆ ನಿಂತ್ಕೊಬಿಟ್ಟಿದ್ವಿ. ಎಲ್ಲ ಆದ ನಂತರ ಇಲ್ಲಿ ಸ್ವಲ್ಪ ಫನ್ನಿ ಮಾಡ್ತಾಯಿದ್ರು. ಅಣ್ಣಂದಿರ ಸೇರ್ಕೊಂಡು ನಂದು ವೀಡಿಯೋ ಹಾಕು, ಯೂಟ್ಯೂಬಲ್ಲಿ ನಂದು ಹಾಕು. ಆಮೇಲೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂದರೆ ಒಬ್ರ ಮೇಲೆ ಒಬ್ಬರು ಕೂತ್ಕೊಂಡು ಫನ್ನಿ ಮಾಡ್ತಾಯಿದ್ರು. ಆಮೇಲೆ ಅವ್ರದ್ದೊಂದು ಫೋಟೋ ತೆಗಿ ಅಂತಂದರು. ಫೋಟೋಸ್ ಎಲ್ಲ ತೆಗ್ದೆ. ನಂತರ ಇಲ್ಲಿ ಇದೇನೋ ಆಡಿಸೋ ಥರ ಮಾಡ್ತಾಯಿದ್ರು. ಆಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ಗಾಡಿಯಿಂದ ಹೊರಟ್ವಿ. ಇದಾಗಿತ್ತು ಅವ್ರ ಮದುವೆ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಹೀಗೆ ತುಂಬ ವೀಡಿಯೋಸ್ಗೋಸ್ಕರ ಸಪೋರ್ಟ್ ಮಾಡಿ. ಬಾಯ್.